ಮ್ಯಾಮ್, ನೀವು ಒಂದು ಮಾತು ಹೇಳ್ತೀರಿ, ನಮ್ಮ ಊರಿನ ಹೆಣ್ಣು ಮಗಳು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬಿಟ್ಟು. ಸೊ ಆದರೆ ನೀವು ಯಾಕೆ ಅಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋದಿಲ್ಲ ರಕ್ಷಿತಾ ಪರ ಅಂತ ಹೇಳ್ಬಿಟ್ಟು? ಯಾಕಂದರೆ ನಿಮಗೆ ಗೊತ್ತಿರೋವಂಥದ್ದೇ, ಅಶ್ವಿನಿ ಅವ್ರು ಏನೆಲ್ಲ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು. ಸೂಟ್ ಕೇಸ್ ತೆಗೆದು ನೀನು ಎಲ್ಲಿಂದ ಬಂದಿದೆಯಾ ಗೊತ್ತಿರೋದೆ ಅಂತ ಹೇಳ್ತಾರೆ, ಜೊತೆಗೆ ಎಸ್ ಕ್ಯಾಟಗರಿ ಅಂತಲೂ ಹೇಳ್ತಾರೆ. ಇದೆಲ್ಲವೂ ಆಗುತ್ತೆ, ನೀವು ಒಂದಷ್ಟು ಕ್ಲಿಪ್ಸಲ್ಲಿ ನೋಡಿರ್ತೀರ, ಒಂದಷ್ಟು ನೋಡಿರೋದಿಲ್ಲ. ಸೊ ಯಾಕೆ ನೀವು ಅವ್ರ ಪರ ನಿಲ್ಲೋದಿಲ್ಲ ಆ ಕ್ಷಣದಲ್ಲಿ ಅಂತ? ಈ ವಿಷಯಕ್ಕೆ ಮತ್ತೆ ನಾನು ಹೇಳ್ತೀನಿ, ಅದು ಪೂರ್ತಿಯಾಗಿ ವಿವರಿಸ್ಬೋದೋ ಇಲ್ವೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಕಡಿಮೆ ನಾನು ಹೇಳ್ತೀನಿ. ಅಲ್ಲೇನಾಗುತ್ತೆ, ನಾನು ಬಾತ್ರೂಮಿಂದ ಬರ್ತಾ ಇರ್ತೀನಿ, ರಕ್ಷಿತಾ ಫುಲ್ಲು ಹಿಂಗೆ ಸಪ್ಪೆ ಮೋರೆ ಮಾಡ್ಕೊಂಡು ಕೂತಿರ್ತಾಳೆ. ನಾವು ಯಾವಾಗ್ಲೂ ಮಾತಾಡ್ತಿದ್ದೀವಲ್ಲ, ಏನಾಯಿತು ದಾನೆ ಹಣ್ಣು ಅಂತ ಕೇಳಿದೆ, ಅಳು ಬಂದ್ಬಿಡ್ತಾವೆ ಹುಡುಗಿಗೆ. ಅಕ್ಕ ಬನ್ನಿಲಿ, ಅಕ್ಕ ಬನ್ನಿಲಿ. ಬಟ್ ಎಷ್ಟು ಧೈರ್ಯ ಹುಡುಗಿಗೆ ಅಂದರೆ, ಕಣ್ಣಲ್ಲಿ ಒಂದು ತೊಟ್ಟು ನೀರು ಬೀಳಿಲ್ಲ, ಬಟ್ ಮೂಗೆಲ್ಲ ಕೆಂಪಾಗ್ಬಿಟ್ಟಿದೆ. ಅಳು ಬಂದು ರೂಮಿಗೆ ಕರ್ಕೊಂಬಂದ್ಲು, ಕಾವ್ಯನೂ ಬಂದ್ಲು. ಅಲ್ಲಿ ಏನಾಗಿದೆ ಆಲ್ರೆಡಿ ಅಂತ ಹೇಳಿದ್ರೆ, ಆ ರಾರ ಅದೇನೇನೋ ಆಗಿದೆಯಲ್ಲ, ನಿಮಗೆ ಗೊತ್ತಿರಬಹುದು. ಅದು ಅವ್ರು ಅಶ್ವಿನಿ ಮತ್ತು ಜಾನ್ವನಿ ಏನು ಮಾಡಿದ್ದಾರೆ, ಗುಂಪು 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 ಮಾಡಿಬಿಟ್ಟು ಅವರೆಲ್ರಿಗೂ ಪಾಪ ಈ ಹುಡುಗಿ ಬಗ್ಗೆ ಕತೆ ಬಿಟ್ಟಿದ್ದಾರೆ. ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ನಂಗೆ ಭಯ. ಇದು ನನಗೇನೂ ಗೊತ್ತಿಲ್ಲ. ಅವಳು ರಕ್ಷಿತಾ ಬಂದು, ಅದು ನಾವು ಮಾತಾಡಿರೋದು ತೋರಿಸಿದಾರೋ ಇಲ್ಲೋ ಗೊತ್ತಿಲ್ಲ, ಅವಳು ಬಂದು ನನಗೆ ಇದನ್ನೆಲ್ಲ ಹೇಳ್ತಾಳೆ, ಈ ಥರ ಎಲ್ಲ ಆಯಿತು ಅಂತ. ನಾನು ಹೇಳ್ತೀನಿ, ಆಯಿತು ಬಿಡು, ಅವ್ರು ಯಾರು ಏನಾದರೂ ಮಾತಾಡ್ಕೊಳ್ಳಿ, ನಿನಗೆ ನೀನೇನು ಅಂತ ಗೊತ್ತಿದೆ ಅಲ್ವಾ. ನೀನು ರಾರ ಹಾಡಿದ್ರು ಅದರಲ್ಲಿ ಏನು ತಪ್ಪಿದೆ, ನಿನ್ನ ಇಷ್ಟ ಅದು, ನೀನು ಏನು ಬೇಕಾದರೂ ಹಾಡ್ಕೊ, ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತೆಲ್ಲ ಹೇಳಿದ್ದೆ. ಅದಾದಮೇಲೆ ಕಾವ್ಯನೂ ಬಂದು ಒಂದಷ್ಟು ಮಾತಾಡಿದ್ಲು, ಬಿಡು ನೀನು ಮಾಡಿದ ನಿಜನ. ಯಾಕಂದರೆ ಹಾಗೆ ನಂಬಿಸ್ಬಿಟ್ಟಿದ್ರು ಅವಳು ನಿಜವಾಗ್ಲೂ ಏನೋ ದೆವ್ವ. ಅವಳು ಹೇಳಿದ್ಲು, ನನ್ನ ಮೈ ಮೇಲೆ ದೆವ್ವ ಬರ್ತಿದೆ ಅಂತೆಲ್ಲ ಅನ್ಕೊಳ್ಳಲ್ವಾ, ಈ ಥರ ಎಲ್ಲ ಮಾಡ್ತಿದ್ದಾರೆ. ನಾನು ಹೇಳಿದೆ, ನಾವು ಯಾರೂ ಅನ್ಕೊಳ್ಳಲ್ಲಮ್ಮ, ಹುಚ್ಚ. ಇಲ್ಲಿ ನಾವು 18 ಜನ ಇದ್ದರೆ ಹೊರಗಡೆ 180 ಜನ ಕೆಲಸ ಮಾಡ್ತಿರ್ತಾರೆ, ಅದ್ರ ಹೊರಗಡೆ 1000 ಜನ ಕೆಲಸ ಮಾಡ್ತಿರ್ತಾರೆ. ಇಷ್ಟು ವರ್ಷ ಇಲ್ದಿರೋ ದೆವ್ವ ಇವಾಗ ಯಾಕೆ ಬರುತ್ತೆ, ಅದು ನಿನ್ನ ಮೈ ಮೇಲೆ ಯಾಕೆ ಬರುತ್ತೆ, ಏನೋ ತಮಾಷೆ ಮಾಡ್ತಿರ್ಬೋದು, ಬಿಡು ಬಿಡು ಅಂತ ಸಮಾಧಾನ ಮಾಡಿದ್ದೆ. ಅದಾದಮೇಲೆ ಮಾರನೇ ದಿನ ಅವಳು ಪೂರ ಡಲ್ ಆಗಿದ್ಲು ರಕ್ಷಿತಾ. ಅಂದರೆ ಯಾವುದೇ ಮನುಷ್ಯನ ಒಂದು ಕ್ಯಾರೆಕ್ಟರ್ ಮೇಲೆ, ಅವಳ ಬಿಹೇವಿಯರ್ ಮೇಲೆ ಹಲ್ಲೆ ಮಾಡೋಕ್ಕೆ ಹೋದಾಗ, ಫಸ್ಟ್ ಆಫ್ ಆಲ್ ಅದು ತಮಾಷೆನೇ ಅಲ್ಲ ನನ್ನ ಪ್ರಕಾರ. ನೀವು ತಮಾಷೆ ಮಾಡಿ, ಆ ಮೂಮೆಂಟಲ್ಲಿ ಏನೋ ತಮಾಷೆ ಮಾಡಿದ್ರು, ಎಲ್ಲರೂ ನಕ್ಕರು, ತಮಾಷೆಗೆ ಹೇಳ್ದೆ ಅಂದರೆ ಮುಗ್ದೋಯ್ತು, ಅದಕ್ಕೂ ಬೇಜಾರಾಗಲ್ಲ. ಆ ಚಿಕ್ಕ ಹುಡುಗಿಗೆ ಹೋಗ್ಬಿಟ್ಟು ನಿಜ ಅಂತ ನಂಬ್ಸಕ್ಕೆ, ಪ್ರತಿಪಾದಿಸಕ್ಕೆ ಹೋಗ್ತಿದಾರಲ್ಲ, ಇದೇ ನಿಜ ಅಂತ. ಮಾರನೇ ದಿನ ಪೂರ್ತಿ ಹುಡುಗಿ ಡಲ್ ಆಗಿತ್ತು. ಅಗೇನ್ ನಾವು ತುಂಬ ಮಾತಾಡಿದ್ದೀವಿ ನಾನು ರಕ್ಷಿತಾ, ಅದು ನಿಮ್ಮ ಬಳಿಗೆ ತಲುಪಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನು ಹೇಳಿದೆ, ನೀನು ಡಲ್ಲಾಗಿರಬೇಡ, ನಿಂದು ಸ್ಟ್ರೆಂತೆ ನಿನ್ನ ಮಾತು. ನೀನು ಡಲ್ಲಾಗಿದ್ದರೆ ನೀನು ಸೋತ ಹಾಗೆ, ನೀನು ಸೋಲೋ ಹುಡುಗಿ ಅಲ್ಲ. ಮಾತಾಡು, ಯಾರು ಏನೇ ಅಂದ್ಕೊಳ್ಳಿ, ಯಾರು ಇಲ್ಲೇನು ಹೊಡೆದಾಟ ಒಂದು ಫಿಸಿಕಲಿ ಮಾಡಬಾರ್ದು ಅಷ್ಟೇ, ವರ್ಬಲಿ ಯು ಆರ್ ಫ್ರೀ ಟು ಟಾಕ್. ನೀನು ಮನಸ್ಸಲ್ಲಿ ಏನು ಬರುತ್ತೆ ಅದು ಮಾಡಬೇಕು. ಆಮೇಲೆ ನಾನು ಅವಳು ಹೇಳಿದ್ದೆ, ನೋಡು ಇಲ್ಲಿ ನಾವೆಲ್ಲ ಇವಾಗ ಒಟ್ಟಿಗೆ ಇರ್ಬೋದು, ಬಟ್ ಎಲ್ಲ ಇಂಡಿವಿಜುವಲ್ ಗೇಮ್ಸು. ಹೋಗ್ತಾ ಹೋಗ್ತಾ ಯಾರೂ ನಿನ್ನ ಪರವಾಗಿ ನಿಲ್ಲಲ್ಲ, ಯಾರೂ ನಿನ್ನ ಸಪೋರ್ಟಿಗೆ ಬರಲ್ಲ. ಅವ್ರವ್ರ ಸಿಚುವೇಶನ್, ಅವ್ರವ್ರ ಜಾಗಗಳನ್ನ ಅವ್ರವ್ರು ನೋಡ್ಕೊಳ್ತಾರೆ. ನಿನ್ನ ಪರವಾಗಿ ನೀನೇ ವಾದ ಮಾಡಬೇಕು, ನಿನ್ನ ತಲೆ ಮೇಲೆ ನಿಂದೇ ಕೈ ಅಂತೆಲ್ಲ. ಸ್ವಲ್ಪ ನಾನು ಅದಕ್ಕೆ ಅವರೆಲ್ಲ ಮೋಟಿವೇಶ್ನಲ್ ಮಂಜಕ್ಕ ನಂದು ಇದೇ ಕೆಲಸ. ಯಾಕಂದರೆ ನನಗೇನೋ ಬೇರೆಯವರಿಂದ ಸಿಕ್ಕಿರೋದನ್ನ ನಾನು ಎಷ್ಟಾಗುತ್ತೋ ಅಷ್ಟು ಜನಗಳಿಗೆ ಹಂಚುತ್ತೀನಿ. ಅವಳಿಗೆಲ್ಲ ಹೇಳಿದ್ದೆ. ಅವಳು ಆಲ್ರೆಡಿ ಆ ಒಂದು ಸ್ಪೇಸಲ್ಲಿ ಇರೋದ್ರಿಂದ, ಜೋರಲ್ಲಿ ಸ್ಪೇಸಲ್ಲಿ ಇರೋದ್ರಿಂದ ಬಹುಶಃ ಒಂದು ಪುಷ್ ಸಿಕ್ಕಿರ್ಬೋದು. ಆಮೇಲೆ ಧ್ರುವಂತ ಹೇಳಿದರು, ನೀನೇನು ಬೇಕಾದರೂ ಮಾಡ್ಕೊ ಅಂತೆಲ್ಲ ಹೇಳಿದರು. ಸೊ ಎಲ್ಲೋ ಒಂದು ಕಡೆ ಓಕೆ, ನನ್ನ ಜೊತೆ ಬರಲಿಲ್ಲ ಅಂದರೂ ನನ್ನ ಹಿಂದೆ ಇದ್ದಾರೆ ಪುಷ್ ಅಂತ, ಅಥವಾ ನನ್ನ ಜೊತೆಗಿದ್ದಾರೆ ಇವರು ಅಂತೇನೋ ಹುಡುಗಿಗೆ ಅನಿಸಿರ್ಬೋದು. ಆಮೇಲೆ ಅವತ್ತು ಮಿಡ್ ನೈಟ್ ಎಲಿಮಿನೇಷನ್ ಅಂತ ಆಯಿತು. ರಕ್ಷಿತಾ ಅವರು ಇಷ್ಟೆಲ್ಲ ನೀವು ನೋವು ಕೊಟ್ಟ ಮೇಲೆ ನಿಮ್ಮ ಹೆಸರನ್ನ ಹೇಳಬಾರ್ದು ಅಂತ ನೀವು ಹೇಗೆ ಅಂದ್ಕೊಳ್ತೀರಾ? ಇವಳೋಗಿ ಜಾನು ಹೆಸರು ಹೇಳಿದ್ರು, ಜಾನು ಬಂದು ಇವ್ರ ಹೆಸರು ಹೇಳಿದ್ರು, ಇವಳಿಗೆ ಕೋಪ ಬಂದುಬಿಡ್ತು. ಆ ಕ್ಷಣದ ಅವಳದು ಅದು ತಪ್ಪಾಗಿದ್ರೆ ಅಲ್ಲೇ ಬಿಗ್ ಬಾಸ್ ಬೈದಿರೋರು ಅವಳಿಗೆ. ನಾವು ಯಾರೂ ಅಲ್ಲ ಬೈಯೋಕ್ಕೆ. ಅವಳು ಮಾಡಿದ ತಪ್ಪು ಅನ್ನೋ ಹಾಗಿದ್ರೆ ಬಿಗ್ ಬಾಸ್ ಸುಮ್ಮನೆ ನಿಂತ್ಕೋ ರಕ್ಷಿತಾ ಅಂತ ಹೇಳಿರೋರು. ಅವ್ರು ಹೇಳಿಲ್ಲ, ಅವಳ ಮನಸ್ಸಿನ ಮಾತುಗಳನ್ನ ಅವಳು ಹೇಳಿದಾಳೆ ಅಷ್ಟೇ. ಅದನ್ನು ರೂಮಿಗೆ ಬಂದಮೇಲೆ ದೊಡ್ಡ ಗಲಾಟೆ ಮಾಡಿದ್ರು. ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಈ ಕಡೆ ಮಧ್ಯರಾತ್ರಿಯಲ್ಲಿ ಎಪ್ಸಿರೋದು ಮಿಡ್ ನೈಟ್ ಎನಿಮಿಲೇಷನ್ ಅಂತ. ಆಮೇಲೆ ನನಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಂದ್ಸತಿ ನಿದ್ದೆ ಕಳ್ಕೊಂಡು ನಿದ್ದೆ ಬರಲ್ಲ ಅಂತ ನಾನು ಮಲ್ಗಕ್ಕೆ ಓಡೋಗ್ಬಿಟ್ಟಿದ್ದೀನಿ. ಸೈಡಲ್ಲಿ ನಾನು ಮೂಲೆ ಆರಿಸ್ಕೊಂಡಿದ್ದೆ, ಇದು ಯಾವುದೋ ತೊಂದರೆಗಳು ಬೇಡ ಅಂತ ಓಡೋಗಿದ್ದೀನಿ. ಟಕ 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 ಜಗಳ ಶುರುವಾಯಿತು. ನಾನು ನೋಡ್ತಾನೆ ಇದ್ದೀನಿ. ನಿಜ ಹೇಳ್ತೀನಿ ಮಂಗಳ, ನಂಗೆ ಇವಾಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟು ಅಟ್ಯಾಕ್ ಮಾಡಿಬಿಟ್ರು ಹುಡುಗಿಗೆ ಅಂದರೆ, ಚಿಕ್ಕ ಹುಡುಗಿಗೆ. ಐ ಆಮ್ ಸಾರಿ. ಅವ್ರಿಗೆ ಎದ್ದು ಬಂದಿದ್ದ ರೀತಿ, ಮಾತುಗಳು, ನನಗೆ ಬೇಜಾರಾಗ್ತಿರೋದು ಹೆಂಗೆ ಗೊತ್ತಾ, ನಾನು ಹೋಗಲಿಲ್ಲ ಅಲ್ಲಿ ಅಂತ. ಅಂದರೆ ಅದು ನಮ್ಮೂರು ಹುಡುಗಿ ಆ ಥರ ಏನೂ ಅಲ್ಲ. ಎನಿಬಡಿ ಫಾರ್ ದಟ್ ಮ್ಯಾಟರ್, ಶಿ ಡಿಡಂಟ್ ಡಿಸರ್ವ್ ದ್ಯಾಟ್. ಏನೇ ಆಗಿರ್ಬೋದು, ಕಣ್ಣು ಬಿಟ್ಕೊಂಡು ಮೈ ಮೇಲೆ ಹೋಗಿ ಮುಚ್ಚೆ ಬಾಯಿ ಕೆಟ್ಟ ಕೆಟ್ಟ ಪದಗಳು. ನಿಂದು ಆ ಹುಡುಗಿಗೆ ಏನು ಗೊತ್ತಾ, ಬಂದಿರೋದು 1 ವಾರ ಆದಮೇಲೆ ಪಾಪ.
ಆ ಹುಡುಗಿಗೆ ಬಟ್ಟೆಗಳು ಇಟ್ಕೊಳ್ಳೋಕೆ ಜಾಗನೇ ಇಲ್ಲ, ಎಲ್ಲರೂ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಬಿಗ್ ಬಾಸ್ ಆ ಹುಡುಗಿ ಸೂಟ್ ಕೇಸ್ನ ವಾಪಸ್ ಕೇಳ್ಕೊಂಡಿಲ್ಲ. ಪಾಪ ಸೂಟ್ ಕೇಸ್ಗಳಲ್ಲಿ ಇಟ್ಕೊಂಡಿದೆ, ನಮ್ಮ ಟಾಸ್ಕು, ನಮ್ಮ ದಿನಗಳು, ಅವಳಿಗೆ ಜೋಡಿಸ್ಕೊಳಕ್ಕಾಗಿಲ್ಲ ಅಥವಾ ಜೋಡಿಸ್ಕೊಳಕ್ಕೆ ಆಗದೆ ಇರ್ಬೋದು, ಅದು ಅವಳು ಇಷ್ಟ. ನಿಮ್ಮ ಹಾಸಿಗೆ ನೋಡ್ಕೊಂಡಿದ್ದೀರಾ? ನಿಮ್ಮ ಸುತ್ತಮುತ್ತ ಬಿಗ್ ಬಾಸು ಸೂಟ್ ಕೇಸ್ ವಾಪಸ್ ತಗೊಂಡ್ಮೇಲೆ ಇವರು ಕಸದ ತೊಟ್ಟಿ ಥರನೇ ಹರಡ್ಕೊಂಡಿದ್ರು.